ಇಲ್ಲಿಯವರೆಗೆ ಕಾವ್ಯ ತ್ವರಿತವಾಗಿ ನಾನು ಇಲ್ಲಿ ಒಬ್ಬಳೇ ಇರುವುದಿಲ್ಲ ಎಂದು ಹೇಳಿ ಅವನ ಕೈಯನ್ನು ಹಿಡಿದಳು. ಇದನ್ನು ನೋಡಿ ವಿರಾಟ್ ತನ್ನ ತಲೆಯ ಮೇಲೆ ಕೈಯನ್ನು ಹಿಡಿದುಕೊಂಡನು. ಮತ್ತೊಮ್ಮೆ ಅವನು ಅವಳನ್ನು ದುರುಗುಟ್ಟಿ ನೋಡುತ್ತಾನೆ. ಕಾವ್ಯ, ನೀನು ನನಗೆ ತಿನ್ನಲು ಕೊಡದಿದ್ದರೆ ನಾನು ತಾತನ ಬಳಿ ಹೇಳುತ್ತೇನೆ ಎನ್ನುತ್ತಾಳೆ. ವಿರಾಟ್ ಕಿರಿಕಿರಿಯಿಂದ ಮನಸ್ಸಿನಲ್ಲಿ ಓ ಗಾಡ್, ಇವಳು ಮತ್ತು ಅವಳ ತಾತ ಎಂದು ಅಂದುಕೊಳ್ಳುತ್ತಾನೆ. ಮುಂದುವರಿದ ಭಾಗ. ಕಾವ್ಯ ಇನ್ನೂ ವಿರಾಟ್ನನ್ನು ಕದ್ದು ಮುಚ್ಚಿ ನೋಡುತ್ತಿದ್ದಳು. ಇದನ್ನು ನೋಡಿ ವಿರಾಟ್ ಮುಂದೆ ಹೋಗುತ್ತಾ ಸರಿ ಬಾ, ಎಂತಹ ಸಮಸ್ಯೆ ಎಂದು ಹೇಳಿ ಮುಂದೆ ಹೋದನು. ಕಾವ್ಯ ಅವನ ಟೀ ಶರ್ಟನ್ನು ಹಿಡಿದುಕೊಂಡು ಅವನೊಂದಿಗೆ ಹೆಜ್ಜೆ ಇಡುತ್ತಾ ನಡೆಯುತ್ತಿದ್ದಳು. ಹಾಲ್ನಲ್ಲಿ ಸಂಪೂರ್ಣ ಕತ್ತಲೆಯಾಗಿತ್ತು. ಹೊರಗಿನ ಉದ್ಯಾನವನದಲ್ಲಿ ಬೆಳಕು ಪ್ರಕಾಶಿಸುತ್ತಿತ್ತು ಮತ್ತು ಅದರ ಮಸುಕು ಬೆಳಕು ಗಾಜಿನ ಕಿಟಕಿಯ ಮೂಲಕ ಇಬ್ಬರ ಮುಖದ ಮೇಲೆ ಬೀಳುತ್ತಿತ್ತು. ಕಾವ್ಯ ಏಕಾಏಕಿ ಇಷ್ಟೊಂದು ಕತ್ತಲೆಯನ್ನು ಯಾರು ಮಾಡುತ್ತಾರೆ ಎಂದು ಸ್ವಲ್ಪ ಜೋರಾಗಿ ಹೇಳಿದಳು. ವಿರಾಟ್ ತಕ್ಷಣ ಅವಳ ತೊಟಿಯ ಮೇಲೆ ಬೆರಳನ್ನು ಇಟ್ಟು ಶೂ ಎನ್ನುತ್ತಾ ಎಲ್ಲರನ್ನೂ ಎಬ್ಬಿಸುತ್ತೀಯ, ನೀನು ಸುಮ್ಮನಿರಲು ಬಯಸುವುದಿಲ್ಲವಾ? ಕನಿಷ್ಠ ಇತರರನ್ನು ನಿದ್ರೆ ಮಾಡಲು ಬಿಡು ಎಂದು ನಿಧಾನವಾಗಿ ಆದರೆ ಕೋಪದಿಂದ ಹಲ್ಲು ಕಡಿಯುತ್ತಾ ಹೇಳಿದನು. ಅವನ ಬೆರಳು ಇನ್ನೂ ಕಾವ್ಯಳ ತೊಟಿಯ ಮೇಲೆ ಇತ್ತು. ಕಾವ್ಯಳ ಹೃದಯ ಬಡಿತ ಹೆಚ್ಚಾಯಿತು. ಅವಳಿಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಮತ್ತು ತಕ್ಷಣ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ವಿರಾಟ್ ಕೂಡ ತಕ್ಷಣವೇ ಶಾಂತನಾದನು. ಏಕೆಂದರೆ ಅವನ ಕಣ್ಣುಗಳು ಕಾವ್ಯಳ ಮುದ್ದಾದ ಮುಖದ ಮೇಲೆ ಸ್ಥಿರವಾಗಿದ್ದವು. ಕಾವ್ಯಳ ಬಿಳಿಯ ಮೈ ಹೊರಗಿನ ಬೆಳಕಿನಲ್ಲಿ ಇನ್ನೂ ಹೆಚ್ಚು ಬಿಳಿಯಾಗಿ ಕಾಣುತ್ತಿತ್ತು. ತೆಳುವಾದ ಮೂಗು ಮತ್ತು ಅವಳ ಮೂಗಿನ ಮೇಲೆ ಇದ್ದ ಮೂಗುಬೊಟ್ಟು ಯಾರನ್ನೂ ಬೆರಗುಗೊಳಿಸಲು ಸಾಕಾಗಿತ್ತು. ಆಗ ವಿರಾಟ್ ತಾನು ಏನು ಮಾಡುತ್ತಿದ್ದೇನೆ ಎಂದು ಅಂದುಕೊಂಡನು. ತಕ್ಷಣ ಅವನು ತನ್ನ ಕಣ್ಣುಗಳನ್ನು ಬೇರೆಡೆಗೆ ತಿರುಗಿಸಿ ತನ್ನ ಬೆರಳನ್ನು ಅವಳ ತೊಟಿಯಿಂದ ತೆಗೆದನು. ಬಾ ಎಂದು ಹೇಳುತ್ತಾ ಅವನು ಅವಳನ್ನು ಮುಂದೆ ಕರೆದೊಯ್ದನು. ಇಬ್ಬರು ಅಡಿಗೆ ಮನೆಗೆ ಬಂದರು. ವಿರಾಟ್ ಕಾವ್ಯಳ ಕೈ ಬಿಟ್ಟು ನಿನಗೆ ಏನು ಬೇಕೋ ತೆಗೆದುಕೊಳ್ಳು ಎಂದನು. ಕಾವ್ಯ ಸಂಪೂರ್ಣ ಅಡಿಗೆ ಮನೆಯನ್ನು ನೋಡಿದಳು, ಆದರೆ ತನಗೆ ಬೇಕಾದದ್ದು ಏನೂ ಸಿಗಲಿಲ್ಲ. ಅವಳು ಫ್ರಿಡ್ಜ್ ತೆರೆದಳು, ಆದರೆ ಅಲ್ಲಿಯೂ ಅವಳಿಗೆ ಏನೂ ಇಷ್ಟವಾಗಲಿಲ್ಲ. ಅವಳು ವಿರಾಟ್ ಕಡೆ ನೋಡಿ ಚಾಕೊಲೇಟ್ ಮತ್ತು ಫ್ರೂಟ್ಸ್ ಇಲ್ಲವಾ ಎಂದು ಕೇಳಿದಳು. ವಿರಾಟ್ನ ಸಹನೆ ಮುಗಿಯುತ್ತಿತ್ತು. ಅವನು ಕಾವ್ಯಳನ್ನು ನೋಡಿ ಮನಸ್ಸಿನಲ್ಲಿ ಏನು ಹುಡುಗಿ ಇವಳು, ಅರ್ಧ ರಾತ್ರಿಲಿ ಫ್ರೂಟ್ಸ್ ಬೇಕು ಎಂದು ಹೇಳುತ್ತಿದ್ದಾಳೆ ಎಂದು ಯೋಚಿಸಿದನು. ಕಾವ್ಯ ಮತ್ತೆ ಬೇಗ ಹೇಳು ಎಂದಳು. ವಿರಾಟ್ ಕಿರಿಕಿರಿಯಿಂದ ನೀನು 5 ಸ್ಟಾರ್ ಹೋಟೆಲ್ನಲ್ಲಿ ಇಲ್ಲ, ನಿನಗೆ ಏನು ಕಾಣುತ್ತಿದೆಯೋ ಅದನ್ನು ತಿನ್ನು ಎಂದನು. ಕಾವ್ಯ ಅತಿಯಾಗಿ ವರ್ತಿಸಬೇಡ ಮತ್ತು ನನ್ನನ್ನು ಗದರಿಸಬೇಡ, ಇಲ್ಲದಿದ್ದರೆ ನಾನು ತಾತನ ಬಳಿ ಹೇಳುತ್ತೇನೆ. ನನಗೆ ಫ್ರೂಟ್ಸ್ ತಿನ್ನಲು ಎಷ್ಟು ಇಷ್ಟ ಎಂದು ನಿನಗೆ ಗೊತ್ತಾ? ನಮ್ಮ ಮನೆಯಲ್ಲಿ ಫ್ರಿಡ್ಜ್ನಲ್ಲಿ ಯಾವಾಗಲೂ ಕೇಕ್ ಮತ್ತು ಫ್ರೂಟ್ಸ್ ಇರುತ್ತದೆ. ನಾನು ಎಷ್ಟು ದಿನಗಳಿಂದ ಒಂದು ಫ್ರೂಟ್ಸನ್ನು ಸಹ ತಿನ್ನಿಲ್ಲ. ಅವಳು ಒಂದು ಸಣ್ಣ ಮಗುವಿನಂತೆ ದೂರು ನೀಡುತ್ತಿದ್ದಳು ಮತ್ತು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಈ ಸಮಯದಲ್ಲಿ ಬೇರೆ ಯಾರೇ ಆಗಿದ್ದರೆ ಇಡೀ ಜಗತ್ತಿನ ಸುಖವನ್ನು ತಂದು ಅವಳ ಪಾದದ ಬಳಿ ಇಡುತ್ತಿದ್ದರು. ಆದರೆ ವಿರಾಟ್ ಕಲ್ಲಾಗಿದ್ದನು. ಕಾವ್ಯಳ ಮುಗ್ಧತೆ ಅವನಿಗೆ ಯಾವುದೇ ಪರಿಣಾಮ ಬೀರಲಿಲ್ಲ. ಅವನು ಸ್ವಲ್ಪ ಕೋಪದಿಂದ ನೀನು ಏನು ಬಯಸುತ್ತೀಯಾ? ಈ ರಾತ್ರಿ ನಾನು ನಿನಗಾಗಿ ಕೇಕ್ ಮತ್ತು ಫ್ರೂಟ್ಸ್ ತರಬೇಕಾ ಎಂದನು. ಕಾವ್ಯ ನಿಧಾನವಾಗಿ ಇಷ್ಟು ಕರುಣೆ ತೋರಿಸುವ ಅಗತ್ಯವಿಲ್ಲ, ನಾನು ನಿಭಾಯಿಸಿಕೊಳ್ಳುತ್ತೇನೆ ಎಂದಳು. ನಂತರ ಅವಳು ತನಗಾಗಿ ಚಹಾ ತಯಾರಿಸಲು ಶುರು ಮಾಡಿದಳು. ಚಹಾ ತಯಾರಿಸುತ್ತಾ ಅವಳು ವಿರಾಟ್ ಕಡೆ ನೋಡಿ ನೀನು ಕುಡಿಯುತ್ತೀಯಾ ಎಂದು ಕೇಳಿದಳು. ವಿರಾಟ್ ನಾನು ಚಹಾ ಕುಡಿಯುವುದಿಲ್ಲ, ದಯವಿಟ್ಟು ಬೇಗ ಮಾಡು, ನನಗೆ ನಿದ್ರೆ ಬರುತ್ತಿದೆ ಎಂದನು. ಕಾವ್ಯ ತನಗೊಂದು ಸ್ಯಾಂಡ್ವಿಚ್ ಮಾಡಿಕೊಂಡು ಚಹಾವನ್ನು ಕಪ್ನಲ್ಲಿ ಹಾಕಿಕೊಂಡು ಸರಿ ಆಯಿತು ಬಾ ಎಂದಳು. ವಿರಾಟ್ ಕೋಪಗೊಂಡಿದ್ದರೂ ಕಾವ್ಯಳ ಮೇಲೆ ಕಣ್ಣಿಟ್ಟಿದ್ದನು. ಆದರೆ ತಾನು ಬಯಸದಿದ್ದರೂ ಕಾವ್ಯ ಹೇಳಿದ ಎಲ್ಲವನ್ನೂ ಮಾಡುತ್ತಿದ್ದೇನೆ ಎಂದು ಅವನಿಗೆ ಇನ್ನೂ ಅರಿವಾಗಲಿಲ್ಲ. ಅವರಿಬ್ಬರು ಕೋಣೆಗೆ ಹೋದರು. ವಿರಾಟ್ ಸ್ಟಡಿ ರೂಮ್ನ ಕಡೆಗೆ ಹೋಗಲು ಪ್ರಾರಂಭಿಸಿದನು. ಕಾವ್ಯ ಚಹಾ ಟ್ರೈಯನ್ನು ಸೈಡ್ನಲ್ಲಿ ಇಟ್ಟು ವಿರಾಟ್ನ ಮುಂದೆ ನಿಂತು ಹೇಯ್, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ನನ್ನನ್ನು ಬಿಟ್ಟು ಹೋಗುತ್ತೀಯಾ? ಇಲ್ಲ ಇಲ್ಲ, ನೀನು ಎಲ್ಲಿಗೂ ಹೋಗಬೇಡ, ನನಗೆ ಇನ್ನೂ ಭಯವಾಗುತ್ತಿದೆ ಎಂದು ಹೇಳಿ ಅವನನ್ನು ಮತ್ತೆ ಸೋಫಾದವರೆಗೆ ಎಳೆದಳು. ವಿರಾಟ್ ಮನಸ್ಸಿನಲ್ಲಿ ಈ ಹುಡುಗಿ ನನ್ನ ದಿನವನ್ನು ಮಾತ್ರವಲ್ಲ ರಾತ್ರಿಯನ್ನು ಹಾಳು ಮಾಡಿದಳು ಎಂದು ಗೊಣಗುತ್ತಾ ಸೋಫಾದಲ್ಲಿ ಮಲಗಿ ಕಂಬಳಿಯಿಂದ ತನ್ನನ್ನು ಮುಚ್ಚಿಕೊಂಡನು. ಆದರೆ ಅವನಿಗೆ ನಿದ್ರೆ ಬರುತ್ತಿರಲಿಲ್ಲ. ಮತ್ತೊಂದೆಡೆ ಕಾವ್ಯ ಆರಾಮವಾಗಿ ತಿನ್ನುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಅವಳು ತಿನ್ನುವುದನ್ನು ಮುಗಿಸಿ ಸರಿ, ತಿನ್ನುವುದು ಮುಗಿದಿದೆ, ಈಗ ನಾನು ಶಾಂತಿಯಾಗಿ ನಿದ್ರೆ ಮಾಡಬಹುದು ಎಂದು ಹೇಳಿ ಬೆಡ್ ಮೇಲೆ ಮಲಗಿದಳು. ಅವಳಿಗೆ ತಕ್ಷಣ ನಿದ್ರೆ ಬಂದರೂ ವಿರಾಟಿಗೆ ಇನ್ನೂ ನಿದ್ರೆ ಬಂದಿರಲಿಲ್ಲ. ಅವನು ಕಂಬಳಿಯಿಂದ ತನ್ನ ಮುಖವನ್ನು ಸ್ವಲ್ಪ ಹೊರಗೆ ತೆಗೆದು ಕಾವ್ಯಳನ್ನು ನೋಡಿದನು ಮತ್ತು ಆರಾಮವಾಗಿ ನಿದ್ರಿಸುತ್ತಿದ್ದ ಕಾವ್ಯಳನ್ನು ನೋಡಿ ಓ, ನನ್ನ ನಿದ್ದೆ ಕೆಡಿಸಿ ಅವಳು ಆರಾಮವಾಗಿ ನಿದ್ರಿಸುತ್ತಿದ್ದಾಳೆ, ಎಷ್ಟು ಅಸಹ್ಯ ಎಂದು ಹೇಳಿ ಮತ್ತೊಂದು ಬದಿಗೆ ತಿರುಗಿ ಮತ್ತೆ ನಿದ್ರಿಸಲು ಪ್ರಯತ್ನಿಸಿದನು. ಅತ್ತ ಅಮೆರಿಕದಲ್ಲಿ ವಿವೇಕ್ ಅವನಿ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಲು ಪ್ರತಿದಿನ ಅವನ ಸ್ನೇಹಿತನ ಮನೆಯಲ್ಲಿ ಇರುತ್ತಾನೆ. ಅವರು ಇಡೀ ದಿನ ಕುಡಿಯುತ್ತಾರೆ
ಹುಚ್ಚಾಟಿಕೆ ಮಾಡುತ್ತಾರೆ ಮತ್ತು ಸಂಜೆ ಅವರೆಲ್ಲರೂ ಡಿಸ್ಕೋಗೆ ಹೋಗುತ್ತಾರೆ. ವಿವೇಕ್ ಮತ್ತು ಅವನ ಸ್ನೇಹಿತರು ಡಿಸ್ಕೋ ಕ್ಲಬ್ನ ಒಳಗೆ ಹೋಗುತ್ತಾರೆ. ವಿವೇಕ್ಗೆ ಇಂದು ಏನೂ ಚೆನ್ನಾಗಿ ಅನಿಸುತ್ತಿರಲಿಲ್ಲ. ಆದರೆ ಅವನು ಈ ವಿಷಯವನ್ನು ಮರೆಮಾಚುತ್ತಿದ್ದನು. ಅವನ ಸ್ನೇಹಿತರು ಡ್ಯಾನ್ಸ್ ಫ್ಲೋರ್ಗೆ ಹೋಗುತ್ತಾರೆ ಮತ್ತು ವಿವೇಕ್ ಬಿಯರ್ ತೆಗೆದುಕೊಂಡು ಒಂದು ಕಡೆ ಕುಳಿತುಕೊಳ್ಳುತ್ತಾನೆ. ಅವನ ಇತರ ಸ್ನೇಹಿತರು ಮೋಜು ಮಾಡುತ್ತಿದ್ದರು ಮತ್ತು ವಿವೇಕ್ನನ್ನು ಕೂಡ ಕರೆಯುತ್ತಿದ್ದರು. ಆದರೆ ವಿವೇಕ್ ತನ್ನದೇ ಆದ ಪ್ರಪಂಚದಲ್ಲಿ ಮುಳುಗಿದ್ದನು. ಅವನು ಒಂದೇ ಗುಟುಕಿನಲ್ಲಿ ಬಿಯರ್ ಬಾಟಲಿಯನ್ನು ಖಾಲಿ ಮಾಡುತ್ತಾನೆ. ಆಗ ಅವನ ಕಣ್ಣು ಇನ್ನೊಂದು ಕಡೆ ನಿಂತಿದ್ದ ಅವನ ಮೇಲೆ ಬೀಳುತ್ತದೆ. ವಿವೇಕನ ಕಣ್ಣುಗಳಲ್ಲಿ ಹೊಳಪು ಕಾಣಿಸುತ್ತದೆ. ಅವನ ಕಣ್ಣುಗಳನ್ನು ಮಿಟುಕಿಸಿ ನೋಡಿದಾಗ ಅವನಿ ಕಣ್ಮರೆಯಾಗುತ್ತಾಳೆ. ವಾಸ್ತವವಾಗಿ ಅವನಿ ಅಲ್ಲಿ ಇರಲಿಲ್ಲ. ಅವಳು ಕೇವಲ ವಿವೇಕ್ಗೆ ಮಾತ್ರ ಕಾಣುತ್ತಿದ್ದಳು. ವಿವೇಕ್ ತನ್ನ ತಲೆಯನ್ನು ಹಿಡಿದುಕೊಂಡು, ನನ್ನೊಂದಿಗೆ ಏನಾಗುತ್ತಿದೆ? ಒಬ್ಬ ಹುಡುಗಿ ನನ್ನ ಮನಸ್ಸಿನೊಂದಿಗೆ ಆಟ ಆಡಲು ಸಾಧ್ಯವಿಲ್ಲ. ನಾನು ವಿವೇಕ್. ಹುಡುಗಿಯರು ನನ್ನ ಬಗ್ಗೆ ಯೋಚಿಸುತ್ತಾರೆ ಹೊರತು ನಾನು ಹುಡುಗಿಯರ ಬಗ್ಗೆ ಯೋಚಿಸುವುದಿಲ್ಲ ಎಂದು ಹೇಳುತ್ತಾ ಅವನು ಆಳವಾಗಿ ಉಸಿರನ್ನು ತೆಗೆದುಕೊಂಡು ಸುತ್ತಲೂ ನೋಡುತ್ತಾನೆ. ಆಗ ಅವನ ಕಣ್ಣು ಡ್ಯಾನ್ಸ್ ಫ್ಲೋರ್ನಲ್ಲಿ ನೃತ್ಯ ಮಾಡುತ್ತಿದ್ದ ಮತ್ತೊಬ್ಬ ಹುಡುಗಿಯ ಮೇಲೆ ಬೀಳುತ್ತದೆ. ಗೋಲ್ಡನ್ ಕಲರ್ನ ಒಂದು ತುಂಡು ಉಡುಪು, ಅದು ಮೊಣಕಾಲಿನವರೆಗೆ ಇತ್ತು. ಗೋಲ್ಡನ್ ಕೂದಲು ಅವಳ ಭುಜದವರೆಗೆ ಇತ್ತು. ತುಟಿಗಳಿಗೆ ಹಚ್ಚಿದ ರೆಡ್ ಲಿಪ್ಸ್ಟಿಕ್ನೊಂದಿಗೆ ಅವಳು ತುಂಬ ಹಾಟ್ ಆಗಿ ಕಾಣುತ್ತಿದ್ದಳು. ವಿವೇಕ್ ಅವಳ ಕಡೆಗೆ ತನ್ನ ಡೆವಿಲ್ ಸ್ಮೆಲ್ನೊಂದಿಗೆ ನೋಡುತ್ತಾ ಮನಸ್ಸಿನಲ್ಲಿ, ವಾವ್, ಇಂದು ರಾತ್ರಿ ಮಜಾ ಬರುತ್ತದೆ ಎಂದು ಯೋಚಿಸುತ್ತಾನೆ. ಇದನ್ನು ಯೋಚಿಸುತ್ತಾ ಅವನು ಆ ಹುಡುಗಿಯ ಕಡೆಗೆ ಹೋಗುತ್ತಾನೆ. ಮುಂದಿನ ಕ್ಷಣದಲ್ಲಿ ಅವನು ಆ ಹುಡುಗಿಯ ಬಳಿಗೆ ಹೋಗಿ ಸ್ಟೈಲಿಶ್ ಆಗಿ ಹೆಲೋ ಹೇಳುತ್ತಾನೆ. ಬದಲಾಗಿ ಆ ಹುಡುಗಿಯು ಅವನಿಗೆ ಹೆಲೋ ಹೇಳುತ್ತಾಳೆ. ವಿವೇಕ್ ಅವಳ ಹತ್ತಿರ ಹೋಗುತ್ತಾ, ಯು ಆರ್ ಸೋ ಬ್ಯೂಟಿಫುಲ್ ಎಂದು ಹೇಳುತ್ತಾ ಅವಳ ಸೊಂಟಕ್ಕೆ ತನ್ನ ಕೈಯನ್ನು ಇಟ್ಟುಕೊಂಡು ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾನೆ. ಅವನ ಎಲ್ಲ ಸ್ನೇಹಿತರು ಅವನನ್ನೇ ನೋಡುತ್ತಿದ್ದರು. ಅವರೆಲ್ಲರೂ ತಮ್ಮೊಳಗೆ ಪರಸ್ಪರ, ಪ್ರತಿ ಹುಡುಗಿಯ ಮೇಲೂ ತನ್ನ ಮೋಡಿ ಕೆಲಸ ಮಾಡುವ ಈ ವಿವೇಕ್ನಲ್ಲಿ ಅಂಥದ್ದೇನಿದೆ? ಇಲ್ಲಿ ನಮಗೆ ಯಾರೂ ತಲೆಗೆಡಿಸಿಕೊಳ್ಳುವುದಿಲ್ಲ ಮತ್ತು ಈ ಹುಡುಗಿಯನ್ನು ನೋಡಿ ವಿವೇಕ್ನೊಂದಿಗೆ ಹೇಗೆ ಅಂಟಿಕೊಂಡಿದ್ದಾಳೆ ಎಂದು ಹೇಳಿಕೊಳ್ಳುತ್ತಿದ್ದರು. ಅವರೆಲ್ಲರೂ ಅಲ್ಲಿ ನೋಡುತ್ತಿದ್ದರು. ವಿವೇಕ್ ಮತ್ತು ಆ ಹುಡುಗಿ ತುಂಬ ಹತ್ತಿರದಲ್ಲಿದ್ದರು. ವಿವೇಕ್ ಕೆಲವೊಮ್ಮೆ ಅವಳ ಕೂದಲಿನೊಂದಿಗೆ ಆಡುತ್ತಿದ್ದನು ಮತ್ತು ಕೆಲವೊಮ್ಮೆ ಅವಳ ದೇಹವನ್ನು ಮುಟ್ಟುತ್ತಿದ್ದನು. ಕೆಲವೇ ಕ್ಷಣಗಳಲ್ಲಿ ಅವನು ಅವಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ. ಅವನ ಸ್ನೇಹಿತರು, ಹೋದ, ಇನ್ನೊಬ್ಬ ಸುಂದರಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋದ, ಈಗ ಬೆಳಗಾಗುವವರೆಗೂ ಬಿಡುವುದಿಲ್ಲ ಎಂದು ಹೇಳುತ್ತಾ ಎಲ್ಲರೂ ಜೋರಾಗಿ ನಗಲು ಪ್ರಾರಂಭಿಸಿದರು. ಅವರಲ್ಲಿ ಒಬ್ಬನು, ಈಗ ವಿವೇಕನ ಆಕರ್ಷಣೆ ಹುಡುಗಿಯರ ಮೇಲೆ ಕೆಲಸ ಮಾಡುತ್ತಿದೆ. ಆದರೆ ಒಂದು ದಿನ ಯಾವುದಾದರೂ ಹುಡುಗಿಯ ಆಕರ್ಷಣೆ ವಿವೇಕ್ ಮೇಲೆ ಬಿದ್ದರೆ ಅವನು ಉಳಿಯುವುದಿಲ್ಲ ಎಂದು ಹೇಳುತ್ತಾನೆ. ಇತ್ತ ಭಾರತದಲ್ಲಿ ಸ್ವಲ್ಪ ಸಮಯದಲ್ಲೇ ಬೆಳಗಾಗುವುದರಲ್ಲಿತ್ತು. ಕಾವ್ಯ ತನ್ನ ಹೊಟ್ಟೆಗೆ ಪೂಜೆ ಮಾಡಿ ಆರಾಮವಾಗಿ ನಿದ್ರೆ ಮಾಡುತ್ತಿದ್ದಳು. ಆದರೆ ವಿರಾಟ್ಗೆ ನಿದ್ರೆ ಬರುತ್ತಿರಲಿಲ್ಲ. ಅವನು ಎದ್ದು ಕುಳಿತು ಕಾವ್ಯಳನ್ನು ನೋಡುತ್ತಾ, ನನ್ನ ನಿದ್ದೆ ಕೆಡಿಸಿ ನೀನು ಎಷ್ಟು ಆರಾಮವಾಗಿ ನಿದ್ರೆ ಮಾಡುತ್ತಿದ್ದೀಯ. ಕೆಲವೇ ದಿನಗಳಲ್ಲಿ ನನ್ನನ್ನು ಈ ರೀತಿ ಮಾಡಿದ್ದೀಯ. ಇಡೀ ಜೀವನವನ್ನು ನಾನು ನಿನ್ನೊಂದಿಗೆ ಹೇಗೆ ಕಳೆಯಲಿ? ಇದಕ್ಕೆ ಏನಾದರೂ ಪರಿಹಾರ ಮಾಡಬೇಕು ಎಂದು ಹೇಳುತ್ತಿದ್ದನು. ಅವನು ಕಾವ್ಯಳನ್ನು ನೋಡುತ್ತಿದ್ದಾಗ ಅವಳು ಚಳಿಯಿಂದ ನಡುಗುತ್ತಿದ್ದಳು ಮತ್ತು ಅವಳ ಕಂಬಳಿ ಅರ್ಧದಷ್ಟು ನೆಲದ ಮೇಲೆ ಬಿದ್ದಿತ್ತು. ಈ ಹುಡುಗಿ ಎಷ್ಟು ಅಸಡ್ಡೆ ಎಂದು ಅವನು ಕಿರಿಕಿರಿಯಿಂದ ಹೇಳಿದನು. ಮೊದಲಿಗೆ ವಿರಾಟ್ ಅವಳನ್ನು ಕಡೆಗಣಿಸಲು ನಿರ್ಧರಿಸಿದನು. ಆದರೆ ನಂತರ ಮನಸ್ಸು ಒಪ್ಪಲಿಲ್ಲ. ಅವನು ಎದ್ದು ಕಾವ್ಯಳನ್ನು ಸರಿಯಾಗಿ ಕಂಬಳಿಯಿಂದ ಮುಚ್ಚಿ ಸ್ಟಡಿ ರೂಮಿಗೆ ಹೋದನು. ಬಹುಶಃ ಅಲ್ಲಿ ಅವನಿಗೆ ನಿದ್ರೆ ಬರುತ್ತದೆ ಎಂದು ಭಾವಿಸಿದನು. ಅತ್ತ ಅಮೆರಿಕದಲ್ಲಿ ವಿವೇಕ್ ಆ ಹುಡುಗಿಯನ್ನು ತನ್ನ ಮನೆಗೆ ಕರೆತಂದನು. ಈಗ ಅವರಿಬ್ಬರು ವಿವೇಕನ ಕೋಣೆಯಲ್ಲಿ ಅವನ ಹಾಸಿಗೆಯ ಮೇಲೆ ಇದ್ದರು. ವಿವೇಕ್ ತನ್ನ ಕೈಯನ್ನು ಅವಳ ಸೊಂಟದ ಮೇಲೆ ಏರಿಸಿ ನಂತರ ನಿಧಾನವಾಗಿ ತನ್ನ ಕೈಯನ್ನು ಮೇಲಕ್ಕೆ ಚಲಿಸುತ್ತಾನೆ ಮತ್ತು ಒಂದೇ ಎಳೆತದಿಂದ ದಾರವನ್ನು ಎಳೆದು ಹುಡುಗಿಯ ದೇಹದಿಂದ ಒಂದು ತುಂಡು ಬಟ್ಟೆಯನ್ನು ತೆಗೆಯುತ್ತಾನೆ. ಆ ಹುಡುಗಿಯ ಬಿಳಿಯ ಮೈ ಅವನ ಮುಂದೆ ಇತ್ತು ಮತ್ತು ವಿವೇಕನನ್ನು ಅವಳ ಕಡೆಗೆ ಆಕರ್ಷಿಸುತ್ತಿತ್ತು. ಆ ಹುಡುಗಿಯು ಮದಮಸ್ತಳಾಗಿ ನಿಟ್ಟುಸಿರು ಬಿಡುತ್ತಿದ್ದಳು. ಅವಳನ್ನು ನೋಡಿ ವಿವೇಕ್ ಸಂಪೂರ್ಣವಾಗಿ ಹುಚ್ಚನಂತೆ ಆಗಿದ್ದನು. ಮುಂದಿನ ಕ್ಷಣದಲ್ಲಿ ಅವನು ತನ್ನ ಅಂಗಿಯನ್ನು ತೆಗೆದು ಪಕ್ಕಕ್ಕೆ ಎಸೆದು ಹುಡುಗಿಯನ್ನು ಅವಳ ಕೂದಲಿನಿಂದ ಹಿಡಿದು ಅವಳನ್ನು ತನ್ನ ಹತ್ತಿರಕ್ಕೆ ತರುತ್ತಾನೆ ಮತ್ತು ಅವಳ ತುಟಿಗಳ ಕಡೆಗೆ ವಾಲಲು ಪ್ರಾರಂಭಿಸುತ್ತಾನೆ. ಆ ಹುಡುಗಿ ಕಣ್ಣು ಮುಚ್ಚುತ್ತಾಳೆ. ವಿವೇಕ ಕಣ್ಣು ಮುಚ್ಚಿ ಅವಳ ತುಟಿಗಳನ್ನು ಚುಂಬಿಸಲು ಹೊರಟ ತಕ್ಷಣ ಅವನ ಮನಸ್ಸಿನಲ್ಲಿ ಅವನಿಯ ಮುಖ ಮೂಡುತ್ತದೆ. ಅವನು ಏಕಾಏಕಿ ಕಣ್ಣು ತೆರೆದನು. ಕಣ್ಣು ತೆರೆದ ಕೂಡಲೇ ಆ ಹುಡುಗಿ ಕಾಣಿಸಿದಳು. ವಿವೇಕ್ ಅವನಿಯನ್ನು ನಿರ್ಲಕ್ಷಿಸಿ ಮತ್ತೆ ಕಣ್ಣು ಮುಚ್ಚಿಕೊಂಡು ಆ ಹುಡುಗಿಯನ್ನು ಚುಂಬಿಸಲು ಪ್ರಯತ್ನಿಸುತ್ತಾನೆ. ಆದರೆ ಮಾಡಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಕಣ್ಣು ಮುಚ್ಚಿದರೂ ಅವನಿಗೆ ಅವನಿ ಕಾಣುತ್ತಿದ್ದಳು. ಅವನು ಮತ್ತೆ ಆ ಹುಡುಗಿಯಿಂದ ಹಿಂದೆ ಸರಿಯುತ್ತಾನೆ. ಆ ಹುಡುಗಿ ಕಣ್ಣು ತೆರೆದು ಸ್ವಲ್ಪ ಕೋಪದಿಂದ ಏನಾಯಿತು ಎಂದು ಕೇಳುತ್ತಾಳೆ. ವೈ ಆರ್ ಯು ಸ್ಟಾಪ್, ಕಮನ್ ಕಿಸ್ಮಿ, ಕಮನ್ ಕಿಸ್ಮಿ ಎಂದು ಹೇಳುತ್ತಾಳೆ. ವಿವೇಕ್ ತನ್ನ ನಡವಳಿಕೆಯಿಂದ ತಾನೇ ಆಶ್ಚರ್ಯಚಕಿತನಾಗುತ್ತಾನೆ, ಏಕೆಂದರೆ ಆ ಹುಡುಗಿ ಹತ್ತಿರ ಹೋದರೂ ಅವನಿಗೆ ಅವನಿ ಬಗ್ಗೆ ಯೋಚನೆ ಬರುತ್ತಿತ್ತು.
ಅವನಿಗೆ ತನ್ನ ಮೇಲೆ ತುಂಬ ಕೋಪ ಬರುತ್ತದೆ. ತಕ್ಷಣ ಅವನು ಆ ಹುಡುಗಿಯ ಬಟ್ಟೆ ಎತ್ತಿಕೊಂಡು ಅವಳ ಮೇಲೆ ಎಸೆಯುತ್ತಾ ಸಾರಿ ಪ್ಲೀಸ್ ಗೋ ಎಂದು ಹೇಳಿ ತನಗೆ ಡ್ರಿಂಕ್ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಆ ಹುಡುಗಿ ತನ್ನ ಬಟ್ಟೆ ಹಾಕಿಕೊಂಡು ವಿವೇಕ್ಗೆ ಇಂಗ್ಲಿಷ್ನಲ್ಲಿ ಗದರಿಸುತ್ತಾ ಹೋಗುತ್ತಾಳೆ. ವಿವೇಕ್ ಯಾವುದೇ ಹುಡುಗಿಯನ್ನು ಮುಟ್ಟದೆ ಬಿಟ್ಟಿದ್ದು ಇದೇ ಮೊದಲು ಮತ್ತು ಯಾವುದೇ ಹುಡುಗಿ ಅವನಿಗೆ ಇಷ್ಟು ಗದರಿಸಿ ಹೋದದ್ದು ಇದೇ ಮೊದಲು. ಅವನು ಮದ್ಯದ ಗ್ಲಾಸನ್ನು ಒಂದೇ ಸಮನೆ ಕುಡಿದು ಕೋಪದಿಂದ ಗೋಡೆಯ ಮೇಲೆ ಹೊಡೆದು ಡ್ಯಾಮ್, ಈ ಅಪರಿಚಿತ ಹುಡುಗಿ ನನ್ನ ಮನಸ್ಸನ್ನು ಹಾಳು ಮಾಡಿದಳು ಎಂದು ಹೇಳುತ್ತಾನೆ. ಇತ್ತ ಭಾರತದಲ್ಲಿ ಸಂಪೂರ್ಣವಾಗಿ ಬೆಳಗಾಗಿತ್ತು. ಎಲ್ಲರೂ ಎದ್ದಿದ್ದಾರೆ. ಕಾವ್ಯ ಮಾತ್ರ ಆರಾಮವಾಗಿ ನಿದ್ರೆ ಮಾಡುತ್ತಿದ್ದಳು. ವಿರಾಟ್ ಕೂಡ ಆಫೀಸ್ಗೆ ಹೋಗಲು ರೆಡಿಯಾಗಿದ್ದನು. ರೆಡಿಯಾಗಿ ಸ್ಟಡಿ ರೂಮಿನಿಂದ ಹೊರಬಂದಾಗ ಅನಿವಾರ್ಯವಾಗಿ ಅವನ ಕಣ್ಣು ಕಾವ್ಯಾಳ ಮೇಲೆ ಬಿತ್ತು. ಅವಳು ಎಷ್ಟು ಸುಂದರ, ಎಷ್ಟು ನಿಷ್ಕಳಂಕವಾಗಿ ಕಾಣುತ್ತಿದ್ದಳು. ವಿರಾಟ್ ಅವಳ ಮುಖವನ್ನು ನೋಡುತ್ತಿದ್ದನು. ಒಮ್ಮೆಲೆ ಕಾವ್ಯ ರಾತ್ರಿ ಮಾಡಿದ್ದ ಎಲ್ಲ ಕೆಲಸಗಳು ಅವನ ಮನಸ್ಸಿನಲ್ಲಿ ಓಡಾಡತೊಡಗಿದವು. ಇಲ್ಲಿ ಭೂತ ಇದೆ, ನಾನು ಇಲ್ಲಿ ಇರಲು ಬಯಸುವುದಿಲ್ಲ. ದಯವಿಟ್ಟು ನೀನು ಇಲ್ಲಿಯೇ ಇರು. ನನಗೆ ತುಂಬ ಹಸಿವಾಗಿದೆ. ನೀನು ನನಗೆ ಊಟ ಕೊಡದಿದ್ದರೆ ನಾನು ತಾತನ ಬಳಿ ಹೇಳುತ್ತೇನೆ. ವಿರಾಟ್ನ ಮನಸ್ಸಿನಲ್ಲಿ ಈ ಎಲ್ಲ ವಿಚಾರಗಳು ತಿರುಗುತ್ತಿದ್ದವು ಮತ್ತು ಕಾವ್ಯ ಮಾಡಿದ್ದ ಕೆಲಸಗಳನ್ನು ನೆನಪಿಸಿಕೊಂಡು ಅವನ ತುಟಿಯಲ್ಲಿ ನಗು ಮೂಡಿತು. ಮುಂದುವರಿಯುವುದು.